ಸಿಲಿಂಡರ್ ಸ್ಫೋಟ 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ. ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿ ನಡೆದಿರುವಂತದ್ದು ಘಟನೆ. ಪಿಜಿಯಲ್ಲಿ ಬೆಳಗಿನ ಜಾವ 6 ಗಂಟೆಗೆ ಸಿಲಿಂಡರ್ ಸ್ಫೋಟ ಆಗಿದೆ. ಬೊಮ್ಮಸಂದ್ರದ ನಾರಾಯಣ ರೆಡ್ಡಿ ಎಂಬುವರಿಗೆ ಸೇರಿರುವುದು ಪಿಜಿಯಲ್ಲಿ ವಾಸವಿದ್ದ ಉತ್ತರ ಭಾರತ ಮೂಲದ ಕಾರ್ಮಿಕರು ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತ ಕಾರ್ಯ. ಸ್ಥಳೀಯ ಆಸ್ಪತ್ರೆಯಲ್ಲಿ ಗಾಯಾಳು ಕಾರ್ಮಿಕರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬೆಳಗ್ಗೆ ನಡೆದಿರೋದು ಘಟನೆ ಇದು. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸದ್ಯ ಅಲ್ಲಿನ ಪರಿಸ್ಥಿತಿಗೆ ನುಗ್ಗೆತ್ತ ಮಾಹಿತಿ ಸಿಗಬೇಕಾಗಿದೆ. ಬೆಳಗ್ಗೆ ನೀಡ್ತಾ ಇದ್ದ ಹಾಗೇನೆ ಇದೊಂದು ಆಘಾತ ಆಗಿರೋದು, ಸಿಲಿಂಡರ್ ಸ್ಫೋಟ ಆಗಿಬಿಟ್ಟಿದೆ. ಕರೆಕ್ಟ್ ಅದೇ ಟೈಮಿಗೆ ಇದ್ವಿ ನಾವು. ಇದ್ರೆ ಬ್ಲಾಸ್ಟ್ ಆಗಿತ್ತು. ಬ್ಲಾಸ್ಟ್ ಆಗಿ ನಾವು ನಾರ್ಮಲ್ ಆಗಿ ನೋಡಿದ್ವಿ. ಹೊರಗಡೆ ಬಂದು ನೋಡಿದೆ. ನಮ್ಮ ಅಲ್ಲಿ ನೋಡಿದ್ರೆ ಗ್ಲಾಸ್ ಎಲ್ಲ ಬಿದ್ದಿದ್ದು. ಆಮೇಲೆ ಮೇಲೆ ಹೋಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು. ಹಾಗಾಗಿ ಮತ್ತೆ ಇಮಿಡಿಯೇಟ್ಲಿ ಕೆಳಗೆ ಬಂದ್ವಿ ನಾವು. ಕೆಳಗಡೆ ಬಂದು ಆಮೇಲೆ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ವಿ. 2 ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ರು, 2 ಆ್ಯಂಬುಲೆನ್ಸ್ ತಂದರು. ಆಮೇಲೆ ಇನ್ಸಿಡೆಂಟ್ ಆಗಿರೋದು 8 ಜನಕ್ಕೆ ಆಗಿದೆ. ಅಂದ್ರೆ ಎಷ್ಟು ಜನ ಇದ್ರು, ಯಾವ ಊರಿನವರು ಅಂತ ಯಾವ ಊರು ಗೊತ್ತಿಲ್ಲ, ಬಟ್ ಹಿಂದಿಯವರು ಇದ್ದಿದ್ದು. ಎಲ್ಲ ಪಿಜಿನೇನಾ? ಎಲ್ಲ ಏನು ಕೆಲಸಗಳು ಮಾಡ್ತಿದ್ರು ಪಿಜಿಲಿ? ಇಲ್ಲೇ ಸಿಮೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಫಸ್ಟ್ ಫ್ಲೋರಲ್ಲಿ ಇದ್ರಾ? ಫಸ್ಟ್ ಫ್ಲೋರಲ್ಲಿ. ಸೆಕೆಂಡ್ ಫ್ಲೋರಲ್ಲಿ ಯಾರಿದ್ರು? ಸೆಕೆಂಡ್ ಫ್ಲೋರ್ ಅವರೇ ಇತ್ತು. ಎಲ್ಲ ಉತ್ತರ ಬರ್ತಾರೆ. ರೂಮ್ ನಂಬರ್ 20. ಹಾಂ, ಒಂದು ಮನೆ ಆಗಿ ಎಲ್ಲರೂ ಇದಕ್ಕೂ ಸ್ಪೆಟ್ ಆಗಿದೆ. ಅಲ್ಲಿ ಒಂದು ಸ್ವಲ್ಪ ಇನ್ಸಿಡೆಂಟ್ ನಡೆದ್ರೆ ಎಲ್ಲದಕ್ಕೂ ಆಗಿದೆ. 4th ಫ್ಲೋರನ್ನೇ ಡೋರು ಮತ್ತು ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಏನಾಗಿದೆ ಈ ಘಟನೆ? ಅಲ್ಲಿ ಫೈರ್ ರೂಮ್ನ ಕಾಲ್ ಮಾಡಿದ್ದೀನಿ. ಫೈರ್ ಬಂದರೆ ಅವ್ರು ಏನು ಕೊಟ್ಟಿದ್ದಾರೆ ಅದು ಲೀಕ್ ಆಗಿದೆ, ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಆಮೇಲೆ ಅದು ಎಲ್ಲ ಕಡೆಗೂ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾರೆ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ. ತಕ್ಷಣ ಮತ್ತೆ 5 ಮುಕ್ಕಾಲಾಗಿತ್ತು. 5 ಮುಕ್ಕಾಲಾಗ್ತಾರೆ. ಕರೆಕ್ಟ್ ಅದೇ ಟೈಮಿಗೆ ಇದ್ವಿ ನಾವು. ಇದ್ರೆ ಬ್ಲಾಸ್ಟ್ ಆಗಿತ್ತು. ಬ್ಲಾಸ್ಟ್ ಆಗಿ ನಾವು ನಾರ್ಮಲ್ ಆಗಿ ನೋಡಿದ್ವಿ. ಮೇಲೆ ಹೊರಗಡೆ ಬಂದು ನೋಡಿದೆ. ನಮ್ಮ ಅಲ್ಲಿ ನೋಡಿದ್ರೆ ಗ್ಲಾಸ್ ಎಲ್ಲ ಬಿದ್ದಿದ್ದು. ಆಮೇಲೆ ಮೇಲೆ ಹೋಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು. ಹಾಗಾಗಿ ಮತ್ತೆ ಇಮಿಡಿಯೇಟ್ಲಿ